ಮಾಡಬಹುದಾಗಿತ್ತು. ಅವ್ರ ಮನೆಗೆ ಇವತ್ತು ಕಾಂಗ್ರೆಸ್ ನಿಯೋಗ ಭೇಟಿ ಹೋಗಿತ್ತು ಸರ್. ಡಿ ಕೆ ಮೋಹನ್ ಅವರು ಭೇಟಿಯಾಗಿತ್ತು. ಪರಿಹಾರ ಏನಾದರೂ ಕೊಡುವಂಥ ಚಿಂತನೆ ಇದೆಯಾ ಸರ್? ನೋಡೋಣ, ಅದ್ರ ಬಗ್ಗೆ ಅವರೊಂದು ರಿಪೋರ್ಟ್ ಕೊಡ್ತಾರೆ ನಮ್ಮ ಆಫೀಸರ್ಸು, ಆಮೇಲೆ ಅದನ್ನೆಲ್ಲ ಮಾತಾಡ್ತೀವಿ. ಹೇಳಿದೀವಿ ಆಗಲೇ. ಧೀರಜ್ ಮುನ್ರಾಜ್ ಅವರು ಸಾಲಿಡ್ ವೇಸ್ಟ್ ಇದರಲ್ಲಿ ನಾನು ₹1 ಅನುದಾನ ಕೇಳಿಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅನುದಾನ ಹೋಗುತ್ತೆ, ನಮಗೇನು ಕೊಟ್ಟಿಲ್ಲ ಅಂತ. ಇಲ್ಲದೆಲ್ಲ ಮಾತಾಡೋಣ. ಮುಖ್ಯಮಂತ್ರಿಗಳು ನನಗೆ ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ನಾನು ನಿನ್ನೆ ರಾತ್ರಿ ತಾನೇ ಅಸ್ಸಾಮಿಂದ ಬಂದಿದ್ದೀನಿ, ಲೇಟ್ ಆಯಿತು, ಸ್ಟ್ರೈನ್ ಆಗಿದೆ, ರಾತ್ರಿ ಎಲ್ಲ ಮೀಟಿಂಗ್ಗಳು ನಡೀತು. ಸರ್ ನೋಡ್ತೀನಿ. ಸರ್, ಮುಖ್ಯಮಂತ್ರಿಗಳು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಸರ್. ರಾಜಕೀಯದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ನಾನು ರಣರಂಗದಿಂದ ಓಡಿ ಹೋಗಿ ಹಿಡಿ ಆಗಲಾರೆ ಅನ್ನೋಂಥ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನನಗೆ ಮಾಹಿತಿ ಇಲ್ಲ, ನಾನು ಅವೆಲ್ಲ ನೋಡಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾವು ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ರಾಜಕೀಯವಾಗಿ ಏನು ರಾಜ್ಯದಲ್ಲಿ ಗೊಂದಲ ಆಗಿದೆ ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೇಳಿದ್ದಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಡೆಲ್ಲಿಯಲ್ಲಿ ಬೈಟ್ ಕೊಟ್ಟಿದ್ದಾರೆ. ಬಹಳ ಸಂತೋಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.